ಅತ್ತಿಯಾರ ನಾನೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀನಿ. ಏನೇ ಬ್ಯೂಟಿ ಪಾರ್ಲರ್ಗೆ? ಎದಕ್ಕೆ ಈಗ ಎದಕ್ಕೆ? ಅದ ಯಾಕಂದ್ರಿ ಅತ್ತಿಯಾರ, ನಾಳೆ ನಿಮ್ಮ ಮಗ ಬರಕತ್ತಾರಿ ಮನಿಗೆ, ಅದಕ್ರಿ. ಏನು ನಾಳೆ ಬರಕತ್ತಾನ? ಅಲ್ಲ ಅವ್ರಪ್ಪ ಬಂದು 15 ದಿನ ಆತ. ಅಪ್ಪನ್ನ ಮಾತಾಡ್ಸಕ ಬರ್ಬೇಕನ್ನೋದು ಏಟರ? ಅಯ್ಯ ಯಾಕ್ರಿ ಅತ್ತಿಯಾರ? ಮತ್ ಯಾಕಂತೀಯಲ್ವಾ? ಅವ್ರಪ್ಪ ಎಂದು ಬರ್ಲಾರ್ದವ. ಅವ್ರಪ್ಪ ಬರ್ತಾನ ಇಲ್ಲ ಅನ್ಕೊಂಡ್ಬಿಟ್ಟಿದ್ವಿ ನಾವು ಜೀವನದಾಗ. ಹೊಳ್ಳಿ ಬಂದಾನ ನಮ್ಮಪ್ಪ, ಹೊಳ್ಳಿ ಬಂದಾನ. ನಮ್ಮಪ್ಪನ ಮಾತಾಡ್ಸ್ಬೇಕು ನೋಡ್ಬೇಕು ಅನ್ನೋದು ಏಟರ ಐತೆ ನಮ್ಗೆ? ಫೋನ್ ಮಾಡಿ ಹೇಳಿಯೋದಿಲ್ಲ ನೀನು? ಹೇಳಿದ್ದೆ ರೀ. ಹೇಳಿದ್ರು ಬಂದಿಲ್ಲಲ್ವ? ಅಂದ್ರೆ ಏನೋ ಕೆಲಸ ಬಾಳೆ ತಂದಿದ್ರಿ. ಅಪ್ಪನಕ್ಕಿಂತ ಬಾಳ ದೊಡ್ಡ ಕೆಲಸ ಐತಂತಾನೆ. ಏನಿಲ್ಲ ಚಿಂಟು, ನೀನು ಟ್ಯೂಷನ್ ಹೊಂಟೇನ ಈಗ? ಚಿಂಟು ನಾನು ಅಲ್ಲೇ ಬರ್ತೇನೆ ನಡಿಯೇ. ಅಲ್ಲೇ ಮುಂದೆ ಬ್ಯೂಟಿ ಪಾರ್ಲರ್ ಐತೆ, ಅಲ್ಲಿ ಹೋಗ್ತೇನೆ, ನೀನು ಟ್ಯೂಷನ್ ಹೋಗು. ಏನೇ ಬ್ಯೂಟಿ ಪಾರ್ಲರ್ಗೆ? ಎದಕ್ಕೆ? ಒಟ್ಟ ಎಲ್ಲಾರು ಎದಕ್ ಹೋಗಿ ಬ್ಯೂಟಿ ಪಾರ್ಲರ್ಗೆ ಅಂತಾನೆ ಕೇಳ್ತಾರ. ಹೋಗಿ ಬಾ ಅಂತ ಹೇಳೋರು ಯಾರು ಇಲ್ಲ ನೋಡ್ವಾ. ನೀನೇ ಬ್ಯೂಟಿ ಪಾರ್ಲರ್ಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಯಾಕ್ರಿ ಅತ್ತಿಯಾರ? ಅಂದ್ರೆ ನಾನು ನಿಮ್ಮ ಮಗನ ಮುಂದೆ ಚಂದ ಕಾಣಬಾರ್ದನ್ರಿ? ಅಲ್ವಾ? ಅಲ್ಲಿ ಹೋಗಿ ಮುಖಕ್ಕೆ ಬಣ್ಣ ಹಚ್ಕೊಳ್ಳೋದೇನು ಚಂದ ಅಂತೇನೆ ನಾನು. ಅತ್ತಿಯಾರ ನಿಮ್ಮಂಗ ಯಾರು ಹೇಳಂಗಿಲ್ರಿ. ಈಗ ಎಲ್ಲಾರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಣ್ಣ ಹಚ್ಕೊಂಡ್ ಬರ್ತಾರ್ರಿ. ಯಾರು ಬ್ಯಾಡ ಅನ್ನಂಗಿಲ್ರಿ ಯಾರ ಮನೆಗೂನು. ಅದು ಬೇರೆ ಇವತ್ತು ಹೊಂಟೇನ್ರಿ ನಾನು. ಅಮ್ಮ ಬ್ಯಾಡ್ಮ, ಚಂದ ಕಾಣಂಗಿಲ್ಲಲ್ಲಿ ಹೋದ್ರೆ. ನೋಡೇನಲ್ಲ ನಾನು, ಅವು ಮುಖ ಬೇರೆ ಬೇರೆನೇ ಆಗ್ಬಿಟ್ಟಿರ್ತಾವ, ಗುರ್ತನ ಹತ್ತಕ್ ಬರಂಗಿಲ್ಲ. ಹಂಗಾಗ್ಬಿಟ್ಟಿರ್ತಾರ ಅವ್ರು. ಬ್ಯೂಟಿ ಪಾರ್ಲರ್ ಒಳಗೆ ಹೋಗುವಾಗ ಅಷ್ಟ ಗುರ್ತಾತತಿ, ಒಳ್ಳೆ ಬಂದಾಗ ಯಾರು ಅನ್ನೋದ ಗೊತ್ತಾಗಂಗಿಲ್ಲ ಅವ್ರೆ. ಅಂದ್ರೆ ಏನು ಚಿಂಟು, ನಿನ್ನ ಪ್ರಕಾರ ಏನು? ಒಟ್ಟ ನಾನು ಚಂದ ಕಾಣಬಾರ್ದು ಅಂದ್ರೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬಾರ್ದು, ಹೌದಿಲ್ಲ? ಈಗ ಚಂದ ಕಂಡು ಏನ್ ಮಾಡ್ತೀನಿ ನೀನು? ಚಂದ ಅದೆಯಲ್ಲ, ಮತ್ತೆ ಬ್ಯೂಟಿ ಪಾರ್ಲರ್ ಹೊಂಟಿ? ನಾ ಬ್ಯೂಟಿ ಪಾರ್ಲರ್ ಹೋಗಕ್ಕೆ ಹೋಗಕ್ಕೆ. ಏನದ ಬಾಜು? ಏನೇ ಇಲ್ರಿ ಮಾವರೇ. ಅಜ್ಜ ಅಮ್ಮ ಏನ ಬ್ಯೂಟಿ ಪಾರ್ಲರ್ ಹೋಗ್ತಾಳಂತೆ. ಏನೇ ಬ್ಯೂಟಿ ಪಾರ್ಲರ್? ಹಂಗಂದ್ರೇನೆ? ಅಜ್ಜ ನಿನಗೆ ಬ್ಯೂಟಿ ಪಾರ್ಲರ್ ಅಂದ್ರೆ ಏನಂತ ಗೊತ್ತಿಲ್ಲ ಅಜ್ಜ? ಇಲ್ಪ ಗೊತ್ತಿಲ್ಲ. ಅದೇ ಅಲ್ಲಿ ಹೋಗಿ ಬಣ್ಣ ಹಚ್ಕೊಂಡ್ ಬರ್ತಾರ ಮುಖಕ್ಕೆ ಹೆಣ್ಮಕ್ಳೆ, ಅದಕ್ಕೆ ಬ್ಯೂಟಿ ಪಾರ್ಲರ್ ಅಂತಾರ. ಏನೇ ಮುಖಕ್ಕ ಹೋಗಿ ಬಣ್ಣ ಹಚ್ಕೊಂಡ್ ಬರ್ತಾರ? ಈಗ ನಾಟಕ ಮಾಡಕ್ ಹೋಗಾರ ಮತ್ತೆ? ಅಯ್ಯ ಮಾವರ ಹೋಗ್ಲಿ ಬಿಡ್ರಿ, ಅದೆಲ್ಲ ನಿಮ್ಗ ತಿಳಿಯುದಿಲ್ಲ. ಅಲ್ರಿ ನಿಮ್ ಮಗ ನಾಳೆ ಬರಕತ್ತಾನಂತ. ಏನೇ ಹೌದಾ? ಈಗ ನೆನಪಾದ್ನಿ ಅಂತ ನಾನು. ಅಪ್ಪ ಅನ್ನೋದು ಏಟು ಕಿಮ್ಮತ್ತ ಇಲ್ಲಲ್ಲ ಅವಂಗಂತ್ರು. ಏನ ಮಗನ ಏನ? ಅಯ್ಯ ಮಾವರ ಅದು ಕೆಲಸ ಬಾಳಿತ್ತಂತ್ರಿ, ಅದ್ರ ಸಂಬಂಧ ಬರಕ್ ಆಗಿಲ್ರಿ ಅವ್ರು. ಏನ್ ಅನ್ಕೊಳಕ್ ಹೋಗ್ಬೇಡ್ರಿ. ನಿನಗ್ ಗೊತ್ತಿಲ್ವಾ? ಸಣ್ಣವಿದ್ದಾಗಿಂದ ನಾವು ಹುಟ್ಟಿಸೇವಿ ಬೆಳೆಸೇವಿ, ನಮಗ್ ಗೊತ್ತೈತಿ. ಏನ ಅವ ಎಂತ ಮದಾನಂತ ನನಗ್ ಗೊತ್ತೈತಿ. ನೀ ಸುಮ್ನಿದ್ ಬಿಡು. ಆತ್ ತಗೋರಿ ಹಂಗಂದ್ರ. ಅತ್ಯಾರ ನಾ ಹೋಗ್ಬರ್ತೇನ್ರಿ ಚಿಂಟು ಜೊತೆ. ತೂ ಮತ್ತು ಹೋಗ್ಕೆ ನನ್ನ ಕತಾಲಿಕ್ಕೆ. ಅತ್ಯಾರ ನಾ ಹೋಗ್ಯಾಕಂದ್ರ ಹೋಗಕ್ಕೆ. ಹೋಗ್ಲಿ ಬಿಡ ಮುದುಕಿ, ಏನ ಬಣ್ಣ ಹಚ್ಕೊಂಡ್ ಬರ್ತಾ ಅಂತ ಹೋಗ್ಲಿ ತಗ. ಏನ್ ಬಣ್ಣ ಹಚ್ಕೊಂಡ್ ಬಂದು ನಾಟಕ ಮಾಡ್ತಾಳ ನೋಡುನ. ಅಯ್ಯ ಮಾವರ ಅದೇ ನಾಟಕ ಮಾಡು ಬಣ್ಣ ಅಲ್ರಿ ಮಾವರ. ನಿಮಗೆ ಹೆಂಗ್ ತಿಳಿಸಿ ಹೇಳ್ಬೇಕು ನಾನು? ನನಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾವಲ್ದು. ಈ ಹುಡುಗೊಂದು ಏನಾರ ಹೇಳ್ಬಿಡ್ತತಿ. ಮತ್ತಿನ್ನೇನು ಅದು? ಮಾವರ ನಿಮಗೆ ಹೊಳ್ಳಿ ಬಂದ ಹೇಳ್ತೇನ್ರಿ, ಈಗ ಟೈಮ್ ಇಲ್ಲ. ಹೋಗು ನಾನ ಹಂಗಂದ್ರೆ ನಡಿ ಚಿಂಟು. ಹೋದ್ಲೋಡ್ ಬ್ಯಾಡ ಅನ್ನೋ ಕೈಲೇ ಹೋದ್ಲೋಡ್. ಅಲ್ಲ ಮುದುಕಿ, ಆ ಬಣ್ಣ ಹಚ್ಕೊಂಡ್ರೆ ಏನ್ ಬರ್ತತೆ? ಆ ಬಣ್ಣ ಹಚ್ಕೊಂಡ್ರ ಚಂದ ಕಾಣ್ತಾರಂತ, ಅದಕ್ಕೆ ಹೋಗ್ಯಾಳ. ನಾಳೆ ಮಗ ಬರಕತ್ತಾನಲ್ಲ, ಅದಕ್ಕೆ ಗಂಡನ ಮುಂದೆ ಚಂದ ಕಾಣ್ಬೇಕಲ್ಲ, ಅದಕ್ಕೆ ಹಚ್ಕೊಂಡ್ ಬರಕ್ ಹೋಗ್ಯಾಳ. ಓಹೋ ಹಂಗನ? ಮತ್ ನೀನು ಹೋಗ್ಬೇಕಿಲ್ಲ ಮುದುಕಿ? ನೀನು ಒಂದಿಟ್ಟು ಬ್ಯೂಟಿ ಪಾರ್ಲರ್ ಹೋಗಿ ಬಣ್ಣ ಹಚ್ಕೊಂಡ್ ಬರ್ಬೇಕಿಲ್ಲ? ಏನು ನಾನ ಹೋಗ್ರಿ? ನಂದೇನು ವಯಸ್ಸನ? ಏನಾತ ಮುದುಕಿ, ಈ ವಯಸ್ಸಿನಾಗೂ ಇಷ್ಟು ಚಂದದಿ, ಮತ್ತೆ ಇನ್ನೊಂದಿಟ್ಟು ಮುಖಕ್ಕೆ ಬಣ್ಣ ಹಚ್ಕೊಂಡ್ ಬಂದ್ರೆ ಇನ್ನೂ ಎಷ್ಟು ಚಂದ ಕಾಣ್ಬಾರ್ದು ನೀನು. ಹೋಗ ಮುದುಕಿ, ಹೋಗಿ ಹಚ್ಚಿಸ್ಕೊಂಬರೋಗ, ನೋಡ್ತೇನಿ. ಮನಿಗೆ ಹೋಗು ನಡಿ ರೋಜಾ. ಪಾಪ ನನ್ನ ಫ್ರೆಂಡ್ ಲೈಲಾಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತಿ, ಹಂಗಾಗಿ ನನಗ ಮನಿಗೆ ಹೋಗಾಕ ಬೇಜಾರಾಗೈತಿ. ಹಂಗಲ್ಲ ರೋಜಾ, ಈಗ ಮನಿಗೆ ಹೋಗಿ ಅಪ್ಪ ಅಮ್ಮನ ಭೇಟಿಯಾಗುನು. ಅಪ್ಪ ಅಮ್ಮನ ಭೇಟಿಯಾಗಿಲ್ಲ, ಆಮೇಲೆ ನಿಮ್ಮ ಮನ್ಯಾಗುನು ನಿಮ್ಮ ಅಮ್ಮನ ನಿಮ್ಮ ಆಂಟಿಯರ್ನ ಅವ್ರನ್ನ ಯಾರವ್ರು ಅವ್ರನ್ನೆಲ್ಲ ಯಾರನ್ನೂ ಭೇಟಿಯಾಗಿಲ್ಲ. ಹೋಗಿ ಬೆಟ್ಟರ ಆಗುನು. ಪಾಪ ಅವ್ರು ಊರಿಗೆ ಬಂದಾರ, ಇನ್ನು ಮನಿ ಬರುವಲ್ರಲ್ಲ ಅನ್ಕೊಂತಾರಲ್ಲ. ಬರೀ ನೀ ಅಲ್ಲೇ ಲೈಲಾನ್ ಕಡೆ ಅಷ್ಟೇ ಭೇಟಿಯಾಗಿ ಇಲ್ಲೇ ನಿಂತೇವೆ ನಾವು ರೋಡ್ನಾಗ. ಊರಿಗೆ ಹೋಗಿ ಬಂದೇವಿ ಹೊಳ್ಳಿ ಮನೆಗೆ ಹೋಗಿಲ್ಲ ನಾವು. ಅದಕ್ಕೆ ಈಗ ಮೊದಲ ಮನೆಗೆ ಹೋಗುನು. ಮನೆಗೆ ಹೋಗಿ ರೆಸ್ಟ್ ಮಾಡಿ, ಏನನ್ನೋದು ವಿಚಾರ ಮಾಡಿ, ಯೋಚನೆ ಮಾಡಿ, ಇದನ್ನ ತೀರ್ಮಾನ ತಗೊಳ್ಳೋಣ. ಅಷ್ಟರೊಳಗ ಅವರಪ್ಪ ಬೇರೆದವ್ರಿಗೆ ಲಗ್ನ ಮಾಡಿ ಬಿಡ್ತಾರಕಿನ. ನನಗೂ ಗೊತ್ತೈತಿ ರೋಜಾ. ಆದ್ರೂ ತೀರ ಇಷ್ಟು ಒಂದದಿಂದಾಗ ಯಾರು ಲಗ್ನ ಮಾಡ್ತಾರ? ನಾವು ಹೇಳಾಕ್ತಿದ್ದು ಮನೆಗೆ ಹೋಗುನು, ರೆಸ್ಟ್ ಮಾಡೋನು, ಮತ್ತೆ ನಾಳೆ ಬರುನು. ಬಂದು ಏನಾರ ಒಂದು ತೀರ್ಮಾನ ಮಾಡೋನು. ಅವ್ರಪ್ಪರಿಗೆ ಹೆಂಗಾರ ಒಪ್ಸೋನಂತ, ಒಪ್ಪಿಸೇ ಮಾಡೋನು. ಓಡಿಸ್ಕೊಂಡಂತೂ ಹೋಗುದು ಬೇಡ, ಅವ್ರಪ್ಪರಿಗೆ ಒಪ್ಪಿಸೇ ಲಗ್ನ ಮಾಡೋನು. ಅದೇ ನನಗೂ ಅದೇ ಹತ್ತಿ ಬಿಟ್ಟೈತಿ. ಪಾಪಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲೆ ಗೊತ್ತಾ? ನಮ್ದು ಹೆಂಗ ಮದ್ವೆ ಆತಲ್ಲ ಹಂಗ ಮದ್ವೆ ಆಗ್ತೈತಿ ನಮ್ದು ತಮ್ದು ಅಂತೇಳಿ ಆಕಿ ಭಾಳ ಅಂದ್ರೆ ಭಾಳ ಕನಸ್ಕೊಂಡಿದ್ಲೆ. ಆದ್ರೆ ಅವ್ರಪ್ಪಾರ ಹಿಂಗೆ ಉಲ್ಟಾ ಇದು ಮಾಡಿದ್ದಕ್ಕೆ ಆಕಿಗೆ ಭಾಳ ಬೇಜಾರಾಗೈತಿ. ಏನ್ ಮಾಡುದು? ಅವ್ರಪ್ಪಾರ ರೊಕ್ಕದ ಮಾರಿ ನೋಡಕತ್ತಾರ, ಆಮೇಲೆ ಕಲ್ತಿದ್ ಹುಡುಗ ಬೇಕಂತ ಹಿಂಗೆ ಮಾಡಕತ್ತಾರ ಅವ್ರು. ಅವ್ರ ಅಪ್ಪಾರ್ದು ಮತ್ತೆ ತಪ್ಪಲ್ಲ ಬಿಡು. ಆದ್ರೆ ಅವ ಚಂದ್ರು ಎಷ್ಟು ಚಲೋ ಹುಡುಗ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾತಂದ್ರೆ ತಾವ ನಿಂತು ಲಗ್ನ ಮಾಡ್ತಾರ ಅವ್ರು. ಯಾಕಂದ್ರೆ ಚಲೋ ಹುಡುಗ ಇಂಪಾರ್ಟೆಂಟ್, ರೊಕ್ಕ ಅಲ್ಲ, ಎಜುಕೇಶನು ಅಲ್ಲ. ಚಲೋ ಹುಡುಗ ಹೆಂಗೆ ಲೈಫ್ನಾಗ ನೋಡ್ಕೊಂತಾನ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಅದು ಅವ್ರಿಗೆ ಅರ್ಥ ಆಗವಲ್ದು. ಅದನ್ನ ಹೆಂಗಾರ ಅರ್ಥ ಮಾಡಿಸ್ಬೇಕು. ಮಾಡಿಸ್ರಲ್ಲ ನೀವು ಬಡ ಬಡ ಮಾತಾಡಿ.
ಮಾತಾಡೋಣಂತ. ಅಯ್ಯ ಇವ ಮತ್ತೆ ನಮ್ಮನ್ನ ಫಾಲೋ ಮಾಡ್ಕೊಂಡ ಬಂದಾನಲ್ಲ ಇವ. ಹೌದಲ್ಲ, ಅಲ್ಲಿದ್ದ ಇವ ದಾರ್ಯಾಗ. ರೋಜಾ, ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ಏನು? ನಾನು ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ನನಗೆ. ಹೋಗು ನಡ್ರಿ ಮೊದಲೇ. ಇವನ್ ಜೊತೆ ಏನ್ ಮಾತು? ಹೋಗು ನಡ್ರಿ. ಅಲ್ಲ, ಮದುವೆ ಆದ್ರೂ ಗಂಟು ಬಿದ್ದ ನೀವ. ಇವನ್ ಜೊತೆ ಏನ್ ಮಾತಾಡುದು? ರಾಹುಲರ ಹೋಗು ನಡ್ರಿಪ್ಪ. ಅದಲ್ಲ ರೋಜಾ, ರೋಜಾ ನನ್ ಮಾತು ಕೇಳಿಲೆ. ಇಲ್ಲೋಡಿಲ್ಲ, ನಿಂದ ಮಾತು ಕೇಳೋದು ನನಗೆ ಇಷ್ಟ ಇಲ್ಲ. ಏನೇ ನಮಗ ಫಾಲೋ ಮಾಡಾಕ ಬರಬೇಡ. ನನ್ನ ಮಾತಾಡ ಕೇಳಿಲ್ಲ ರೋಜಾ. ನಾನು ಸ್ವಲ್ಪ ನಿನ್ ಫ್ರೆಂಡ್ ಬಗ್ಗೆ ಮಾತಾಡಕ್ ಬಂದೇನಿ. ಯಾವ ಫ್ರೆಂಡ್? ಮತ್ತಿನ ಯಾವ ಫ್ರೆಂಡಿಗೆ ಗಂಟು ಬಿದ್ದಿ? ನಾ ಗಂಟು ಬಿದ್ದಿಲ್ಲ ರೋಜಾ. ನಿನ್ನ ಫ್ರೆಂಡ್ ಅದಾಳಲ್ಲಕ್ಕಿ, ಆಕಿ ಯಾರಕ್ಕಿ? ಹೆಸರನ್ ಬಾಯಿ ಬರವಲ್ದಲ್ಪ. ಆಕಿಗೆ ಚಮ್ಮಕ್ ಚಲೋ ಅಂತಿದ್ನಲ್ಲ ನಾನು. ಆಕಿ ಈಗ ಆಕಿ ಗಂಟು ಬಿದ್ದೇನೆ ಈಗ. ನೋಡ್ ಮತ್ತ ಹುಷಾರ ನೀನು. ಹೇಳಾಕತ್ತ ನಿನಗ ಗಂಗು, ನೀನೆ ನನಗ ನಂದ್ ಲಗ್ನ ಅಂತೇಳಿ ಮತ್ತೆ ಆಕಿ ಗಂಟು ಬಿದ್ದಿದ್ದಿ. ನೋಡ್ ಮತ್ ನಿನ್ನೆ ಸರಿ ಇರಂಗಿಲ್ಲ, ಹುಷಾರ. ಏ ಗಂಗು, ನೀ ಎಂತ ನಾಚಿಗೆಟ್ಟವದಿಯ? ಅಲ್ಲ, ಬರೇ ಇವ್ರ ಸುತ್ತನ ಹುಡುಗಿಯಾರನ್ನ ಹುಡುಕಾಡ್ತಿರ್ತೀರ ನೀವು. ಒಂದೆಲ್ಲದ ಕೆಲಸ ಹುಡ್ಕೊಂಡು ನಿನ್ ಚಂದಿಗೆ ಒಂದು ಹುಡುಗಿ ಸಿಗ್ತಾಳ, ಲಗ್ನ ಮಾಡ್ಕೊಂತ ಹಿಡಿದ್ವಿಲ್ಲ. ಅದನ್ ಬಿಟ್ಟು ಮತ್ತೆ ಈಕಿ ಗೆಳತಿ ಗಂಟು ಬಿದ್ದಿಯಲ್ಲ. ಸ್ವಲ್ಪ ನಾ ಹೇಳೋದರ ಕೇಳ್ತೀರಿ? ಇಲ್ಲ, ನಾನು ನಿಂದ ಮಾತು ಕೇಳಂಗಿಲ್ಲ. ಹೋಗ್ತಾ ಇರಿ ಇಲ್ಲಿಂದ, ಹೋಗ್ತಾ ಇರಲ್ಲ. ಇಲ್ಲಾಂದ್ರೆ ನಡ್ರಿ, ನಾವ ಹೋಗುನು. ನಡ್ರಿ ಮನೆಗೆ ಹೋಗುನು. ಹೌದು, ಇವನ್ ಜೊತೆ ಏನು ಮಾತು ನಡಿ. ಅಯ್ಯ, ಹೋಗೇ ಬಿಟ್ರಲ್ಲಿ ಇವ್ರು. ಏನ್ ಅನ್ನೋದ್ರ ಹೇಳ್ಬೇಕಂದ್ರೆ ಏನಿವ್ರು? ಛ ಏನಕ್ಕೆ ರೋಜಾ, ಏನು ಅವಸರದಕ್ಕೆದಾಳವ? ಏನ್ ಅನ್ನೋದು ಹೇಳಬೇಕಾ? ತಡಿ, ಅವ್ರ ಬೆನ್ನೆತ್ತಾರ ಹೇಳೇ ಬಿಡ್ತೇನೆ.